ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಂದು ನಾವು ಸಾಯಿ ಸಚ್ಚರಿತ್ರೆಯ ಅಧ್ಯಾಯ 15 ಪಾರಾಯಣ ಮಾಡುತ್ತೇವೆ. ಬ್ರಹ್ಮಜ್ಞಾನ ಪ್ರಾಪ್ತಿ. ಓಂ ಶ್ರೀ ಗುರುಭ್ಯೋ ನಮಃ. ಭಕ್ತರು ನೀಡಿದ ಕಾಣಿಕೆಗಳನ್ನು ಪ್ರೀತಿಯಿಂದ ಬಾಬಾ ಅವರು ಸ್ವೀಕರಿಸುತ್ತಿದ್ದರು. ಆದರೆ ಯಾರಾದರೂ ದುರಹಂಕಾರದಿಂದ ಅರ್ಪಿಸಿದರೆ ನಿರಾಕರಿಸುತ್ತಿದ್ದರು. ಅವರು ಯಾವಾಗಲೂ ಆಡಂಬರಕ್ಕೆ ಗಮನ ಕೊಡುತ್ತಿರಲಿಲ್ಲ. ಸದಾ ಉದಾರಿಗಳು, ಕರುಣಾಶಾಲಿಗಳು ಆಗಿರುತ್ತಿದ್ದರು. ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅವರು ಕಲ್ಪತರು ಕಾಮಧೇನುವಂತೆ ಸಿದ್ಧಹಸ್ತರಾಗಿದ್ದರು. ಕಲ್ಪತರು ಕಾಮಧೇನುಗಳು ನಾವು ಬೇಡಿದ್ದನ್ನು ಮಾತ್ರ ನೀಡಿದರೆ ಬಾಬಾ ಅವರು ಇವುಗಳಿಗಿಂತಲೂ ಊಹಿಸಲಸಾಧ್ಯವಾದ ಅನರ್ಘ್ಯ ವಸ್ತುಗಳನ್ನು ನೀಡಬಲ್ಲವರಾಗಿದ್ದರು. ಶ್ರೀ ಬಾಬಾ ಅವರ ಕೀರ್ತಿಯನ್ನು ಆಲಿಸಿದ್ದ ಶ್ರೀಮಂತ ಗೃಹಸ್ಥನೊಬ್ಬ ಶಿರಡಿಗೆ ಬಂದನು. ಆತನಿಗೆ ಎಲ್ಲವೂ ತಿಳಿದಿತ್ತು. ಆದರೆ ಬ್ರಹ್ಮಜ್ಞಾನವನ್ನು ಪಡೆದರೆ ಹೆಚ್ಚು ಸುಖಿಯಾಗಬಹುದೆಂದು ತಿಳಿದು ಅದನ್ನು ಬೇಡಲು ಅವರಲ್ಲಿಗೆ ಬಂದಿದ್ದನು. ಅವನ ಸ್ನೇಹಿತರು, ಅಯ್ಯ, ಬ್ರಹ್ಮಜ್ಞಾನವೆಂದರೆ ಅಷ್ಟು ಸುಲಭವೇ? ಕಡು ಜಿಪುಣನಾದ ನಿನಗೆ ಯಾರು ಬ್ರಹ್ಮಜ್ಞಾನವನ್ನು ನೀಡುತ್ತಾರೆ ಎಂದು ಹೇಳಿ ಕಳುಹಿಸಿದ್ದರು. ಮಸೀದಿಯೊಳಗೆ ಬಂದ ಧನಿಕನು ಶ್ರೀ ಬಾಬಾ ಅವರ ಪಾದಗಳಿಗೆರಗಿ, ಬಾಬಾ, ನೀವು ಬ್ರಹ್ಮನನ್ನು ನನಗೆ ತೋರಿಸುವಿರಾ? ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರೆತರೆ ನಾನು ಪರಮಸುಖಿಯಾಗಬಹುದು ಎಂದು ಬೇಡಿದನು. ಆಗ ಬಾಬಾ, ಇಷ್ಟು ಅವಸರವೇಕೆ? ನನ್ನಲ್ಲಿ ಬ್ರಹ್ಮಜ್ಞಾನವನ್ನು ಬೇಡಲು ಯಾರೂ ಬಂದಿಲ್ಲ. ನಾನು ಐಹಿಕ ಸುಖಗಳನ್ನು ಕೊಡುತ್ತೇನೆ, ಆದರೆ ನನ್ನ ವ್ಯವಹಾರ ನಗದು, ಹಣ ಕೊಡು ಎಂದು ನಸುನಕ್ಕರು. ಬಾಬಾ ಒಬ್ಬ ಹುಡುಗನನ್ನು ಕರೆದು, ಮಗು, ನಂದುಲಾಲನ ಬಳಿ ಹೋಗಿ ಕೇಳಿದನೆಂದು 5 ರೂಪಾಯಿ ತೆಗೆದುಕೊಂಡು ಬಾ ಎಂದರು. ಹುಡುಗ ಆ ಮಾರ್ವಾಡಿಯ ಮನೆ ಬೀಗ ಹಾಕಿದೆ ಎಂದು ವಾಪಸ್ಸಾದ. ನಂತರ ಬಾಳನ ಅಂಗಡಿಗೆ ಹಣಕ್ಕಾಗಿ ಹುಡುಗನನ್ನು ಕಳುಹಿಸಿದರು. ಹೀಗೆ 2-3 ಬಾರಿಯೂ ಹಣ ಸಿಗಲಿಲ್ಲ. ಸಾಯಿಬಾಬಾ ಅವತಾರ ಸ್ವರೂಪರು, ಅವರಿಗೇಕೆ ಹಣ? ಅವರು ಧನಿಕನ ಬ್ರಹ್ಮಜ್ಞಾನವನ್ನು ಪಡೆಯುವ ಆಸಕ್ತಿಯನ್ನು ಪರೀಕ್ಷೆ ಮಾಡಿದ್ದರು. ಆತನು ತನ್ನಲ್ಲಿ ಕಂತೆ ನೋಟುಗಳನ್ನು ಇಟ್ಟುಕೊಂಡಿದ್ದರೂ ಬಾಬಾ ಹಣಕ್ಕಾಗಿ ಹುಡುಗನನ್ನು ಕಳುಹಿಸಿ ಹಣ ಸಿಗದಿದ್ದಾಗಲೂ ಕೇವಲ 5 ರೂ ನೀಡುವ ಮನಸ್ಸು ಆತನಿಗಿರಲಿಲ್ಲ. ಇಂತಹವನು ಬ್ರಹ್ಮಜ್ಞಾನ ತನಗೆ ಬೇಕೆಂದ. ಸದ್ಗುರು ಬಾಬಾ ಅವರಲ್ಲಿ ಆತನಿಗೆ ಶ್ರದ್ಧೆ, ಪ್ರೀತಿಗಳಿದ್ದರೆ ನಿಜವಾಗಿಯೂ ಆತನೇ ಬಾಬಾರವರಿಗೆ 5 ರೂಪಾಯಿ ನೀಡುತ್ತಿದ್ದನು. ಅಷ್ಟೇ ಅಲ್ಲದೆ ಕಾತರನಾಗಿ ಬೇಗ ಬ್ರಹ್ಮವನನ್ನು ತೋರಿಸಿ ಎಂದು ಬಾಬಾ ಅವರನ್ನು ಆತುರಪಡಿಸಿದ್ದ. ಆಗ ಬಾಬಾ ಹೇಳಿದರು, ನಿನಗಿನ್ನೂ ಅರ್ಥವಾಗಲಿಲ್ಲವೇ? ನಾನು 5 ರೂ ಬೇಡಿದ್ದು ಹಣಕ್ಕಾಗಿಯಲ್ಲ, ಪಂಚಪ್ರಾಣ ಪಂಚೇಂದ್ರಿಯಗಳನ್ನು ಪರಮಾತ್ಮನಿಗೆ ಅರ್ಪಿಸು ಎಂದು ಅರ್ಥ. ಬ್ರಹ್ಮಜ್ಞಾನವು ಅಷ್ಟು ಸುಲಭ ಎಂದು ಬಗೆದೆಯಾ? ಅದರ ಹಾದಿ ಕತ್ತಿಯ ಅಲುಗಿನಂತೆ ಹರಿತವಾದದ್ದು ಹಾಗೂ ಅಪಾಯಕಾರಿಯಾದದ್ದು ಎಂದು ಹೇಳಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 16ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.